ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳು ಬಂದ್ ಆಗ್ತಾ ಇದೆ. ಬಿಬಿಎಂಪಿ ಕಚೇರಿ ಇರಬಹುದು, ವಿಧಾನಸೌಧದ ಕಚೇರಿಗಳೆಲ್ಲ ಬಂದ್ ಆಗ್ತಾ ಇದೆ. ಇನ್ನು ಆಸ್ಪತ್ರೆಗಳಲ್ಲಿ ಓಪಿಡಿ ಬಂದ್ ಆಗುತ್ತೆ. ಎಮರ್ಜೆನ್ಸಿ ಸರ್ವಿಸ್ ಅಷ್ಟೇ ನಿಮಗೆ ಹಾಸ್ಪಿಟಲ್ ಅಲ್ಲಿ ಇವತ್ತು ಲಭ್ಯವಿರೋದು. ಇನ್ನು ತಾಲೂಕು ಕಚೇರಿ, ಕಂದಾಯ ಇಲಾಖೆ ಕಚೇರಿ ಬಂದಿರುತ್ತೆ. ಸರ್ಕಾರಿ ನೌಕರರ ಪ್ರತಿಭಟನೆಗೆ ಸರ್ಕಾರಿ ಶಿಕ್ಷಕರು ಸಾಥನ್ನ ಕೊಟ್ಟಿರೋದ್ರಿಂದ ಇವತ್ತು ಸರ್ಕಾರಿ ಶಾಲಾ ಕಾಲೇಜ್ ತೆಗೆಯೋದು ಡೌಟ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಈಗ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇವತ್ತು ಸರ್ಕಾರಿ ಶಾಲಾ ಕಾಲೇಜ್ ತೆಗೆಯೋದು ಡೌಟ್. ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಅಫ್ಕೋರ್ಸ್ ಈಗ ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇರೋದ್ರಿಂದ ಒಂದಿಷ್ಟು ಗೊಂದಲಗಳು ಇದರಿಂದ ಸಹಜವಾಗಿ ಮೂಡುತ್ತೆ. ಇವರು ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ದಿನ ಸಾಗುತ್ತೋ ಗೊತ್ತಿಲ್ಲ. ಅದರೊಳಗೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದರೆ ಅವರು ತಮ್ಮ ಮುಷ್ಕರವನ್ನು ಹಿಂಪಡಿತಾರೆ, ತಮ್ಮ ಕೆಲಸಕ್ಕೆ ಕಚೇರಿಗಳಿಗೆ ಹಾಜರಾಗ್ತಾರೆ. ಅದರಂತೆ ಶಾಲಾ ಕಾಲೇಜ್ಗಳಿಗೆ ಸರ್ಕಾರಿ ಶಿಕ್ಷಕರು ಹಾಜರಾಗ್ತಾರೆ. ಬಟ್ ಇವತ್ತು ನಾವು ನೋಡಬೇಕಾಗುತ್ತೆ, 6 ಲಕ್ಷ ಜನ ಸರ್ಕಾರಿ ನೌಕರರು ಈ ಥರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಳಿದಿರೋದ್ರಿಂದ ಅದರ ಎಫೆಕ್ಟ್ ಹೆಂಗೆ ಸಾರ್ವಜನಿಕರಿಗೆ ತಟ್ಟುತ್ತೆ ಅಂದರೆ, ಇಷ್ಟು ದಿನ ಏನಾದರೂ ರಜೆಗಳು ಬಂದರೆ ಸರ್ಕಾರಿ ರಜೆಗಳು, ಸರ್ಕಾರಿ ನೌಕರರಿಗೆ ಸರ್ಕಾರಿ ರಜೆಗಳು ಅಂತಿದ್ರಿ ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತಿಂದ ನಾವು ನೋಡೋದಾದ್ರೆ ಸಾರ್ವಜನಿಕರಿಗೆ ಅಂದರೆ ಜನಸಾಮಾನ್ಯರಿಗೆ ಸರ್ಕಾರಿ ರಜೆ ಥರ ಆಗಿ ಹೋಗ್ಬಿಡುತ್ತೆ. ತುಂಬ ಕೆಲಸಗಳು ಪೆಂಡಿಂಗ್ ಉಳಿತಾ ಹೋಗುತ್ತೆ. ಈ ಥರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸರ್ಕಾರಿ ನೌಕರರು ಕರೆಯನ್ನು ಕೊಟ್ಟಿರೋದ್ರಿಂದ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. 6 ಲಕ್ಷ ಜನ ಸರ್ಕಾರಿ ನೌಕರರು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರೋದ್ರಿಂದ ಅದರ ಎಫೆಕ್ಟ್ ಅಫ್ಕೋರ್ಸ್ ಜನಸಾಮಾನ್ಯರಿಗೆ ತಟ್ಟೋದು, ಸಾಮಾನ್ಯ ಜನರಿಗೆ ತಟ್ಟೋದು. ಅಂದ್ರೆ ಏನೇನು ಅವೈಲಬಲ್ ಇರುತ್ತೆ ಇವತ್ತು, ಏನೆಲ್ಲ ಅವೈಲಬಿಲಿಟಿ ಇರೋದಿಲ್ಲ, ಜನಸಾಮಾನ್ಯರಿಗೆ ಇನ್ ಡೀಟೇಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಶರಣು ಹಂಪಿ. ಶರ್ಮಿತಾ, 7ನೇ ವೇತನ ಆಯೋಗ ಮತ್ತು OPS ಜಾರಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಂದಿನಿಂದ ಮುಷ್ಕರವನ್ನ ಕರೆ ನೀಡಿದ್ದಾರೆ. ಅದೇ ರೀತಿಯಾಗಿ ಮುಷ್ಕರಕ್ಕೂ ಕೂಡ ಎಲ್ಲ ಕಡೆಯಿಂದನೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇಂದಿನಿಂದ ರಾಜ್ಯದಲ್ಲಿರುವಂತಹ 6 ಲಕ್ಷ ಸರ್ಕಾರಿ ನೌಕರರು ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ. ಒಂದು ರೀತಿಯಾಗಿ ಇದು ಪೆಂಡೈವ್ ರೀತಿಯಾದಂತ ಚಳುವಳಿ ರೀತಿ ನಡೀತಾ ಇರೋದು. ಇದರಿಂದ ಬಹಳಷ್ಟು ತೊಂದರೆ ಆಗೋದು ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ. ಅದರಲ್ಲೂ ಕೂಡ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಗಳ ಸಮಯ, ಶಾಲಾ ಕಾಲೇಜುಗಳ ರಜೆ ಘೋಷಣೆ, ಅನಿರ್ದಿಷ್ಟಾವಧಿಯ ರೀತಿಯಾಗಿ ರಜೆ ಘೋಷಣೆಯನ್ನ ಮಾಡಿದಂತಿದೆ. ಸೊ ಇದರಿಂದಾಗಿ ಮಕ್ಕಳು ಶಾಲೆಗೆ ಹೋಗುವಂತಿಲ್ಲ. ಸೊ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮುಷ್ಕರ ಬೇಕಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ಶಾಲೆಯಲ್ಲಿರುವಂತಹ ಅಧ್ಯಾಪಕರು ಅಂದ್ರೆ ಶಾಲೆಯ ಶಿಕ್ಷಕರೇ ಘೋಷಣೆಯನ್ನ ಮಾಡಿದ್ದಾರೆ. ಇದನ್ನ ಯಾರು ಕೂಡ ಈ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಘೋಷಣೆ ಮಾಡಬೇಕು. ಆದ್ರೆ ಘೋಷಣೆಯನ್ನ ಶಾಲೆಯ ಶಿಕ್ಷಕರೇ ಘೋಷಣೆ ಮಾಡಿ ಇವತ್ತಿನಿಂದ ರಜೆ ಅಂತ ಹೇಳಿ ಕಳಿಸಿರೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಆಕ್ಷೇಪ ಮತ್ತು ಚರ್ಚೆ ವ್ಯಕ್ತವಾಗ್ತಾ ಇದೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ, ಯಾಕಂದ್ರೆ ಪ್ರತಿಯೊಂದು ಕೂಡ ಬಡವರು ಮತ್ತು ಮಧ್ಯಮ ವರ್ಗದವರು ಪ್ರತಿಯೊಬ್ಬರು ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನೇ ನೆಚ್ಕೊಂಡಿದ್ದಾರೆ. ಅವರಿಗೆ ಸಾಮಾನ್ಯವಾಗಿ OPD ಸೇವೆ ಇರೋದಿಲ್ಲ, ಎಮರ್ಜೆನ್ಸಿ ಸೇವೆ ಇದ್ರೆ ಮಾತ್ರ, ಅಂದ್ರೆ ಅಪಘಾತ ಸೇರಿದಂತೆ ಬೇರೆ ಬೇರೆ ತುರ್ತು ಸಂದರ್ಭದಲ್ಲಿರುವಂತಹ ಸೇವೆಗಳು ಮಾತ್ರ ಅವಕಾಶ ಇರುತ್ತೆ. ಅವರು ಅಲ್ಲಿರುವಂತಹ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ವೈದ್ಯರು ಕಪ್ಪು ಪಟ್ಟಿಯನ್ನು ತರಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ. ಲಿಮಿಟೆಡ್ ಆಗಿ, ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ವೈದ್ಯರು ಮತ್ತು ಸಿಬ್ಬಂದಿಗಳು ಇರೋದಿಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಇನ್ನು ಉಳಿದಂತೆ ಜಿಲ್ಲಾಡಳಿತ, ತಾಲೂಕು ಕಚೇರಿ, ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳು, ಬೆಂಗಳೂರಿನಲ್ಲಿ BBMP ಸೇರಿದಂತೆ BWSSB, ಹೀಗೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿದ್ದಾವೆ. 32ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳು, ಆ ಎಲ್ಲ ಕಚೇರಿಗಳು ಸೇವೆಯನ್ನ ಬಂದ್ ಮಾಡಿದವೆ. ಇದರ ಜೊತೆಗೆ ವಿಶ್ವವಿದ್ಯಾಲಯಗಳು ಕೂಡ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಆದರೂ ಅಧ್ಯಾಪಕರ ಸಂಘ ನಿನ್ನೆ ನಿರ್ಧಾರ ಮಾಡಿದೆ, ರಾಜ್ಯ ಸರ್ಕಾರಿ ನೌಕರರ ಹೋರಾಟಕ್ಕೆ, ಮುಷ್ಕರಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದಿವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಇದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದವೆ. ಸೊ ನಿನ್ನೆವರೆಗೂ ಕೂಡ ಸಾಕಷ್ಟು ರೀತಿಯಾಗಿ ಆದಾಯ ತೆರಿಗೆ ಇರ್ಬೋದು ಮತ್ತು ವಿದ್ಯಾಭ್ಯಾಸ ಪ್ರಮಾಣ ಪತ್ರ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ತಹಶೀಲ್ದಾರ್ ಕಚೇರಿಗೆ ಹೋಗ್ಬೇಕಾಗತ್ತೆ. ಆದ್ರೆ ಇವತ್ತಿನಿಂದ ಯಾರು ಕೂಡ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು D ಗ್ರೂಪ್ ನಿಂದ ನಿಮಗೆ
ಹಿರಿಯ ಅಧಿಕಾರಿಗಳು ಕೂಡ ಯಾರು ಕೂಡ ಕಚೇರಿಗೆ ತೆರಳೋದಿಲ್ಲ, ಎಲ್ಲರೂ ಕೂಡ ಕರ್ತವ್ಯಕ್ಕೆ ಗೈರು ಹಾಜರಾಗ್ತಾರೆ. ಸರ್ಕಾರಿ ನೌಕರರ ಸಂಘನೂ ಕೂಡ ಬಹಳ ಸ್ಪಷ್ಟವಾಗಿ ಸೂಚನೆ ನೀಡಿದೆ, ಯಾರು ಅಂತ ಅಧಿಕಾರಿ ಏನಾದರೂ ಕೆಲಸಕ್ಕೆ ಕರ್ತವ್ಯಕ್ಕೆ ಹೋದ್ರೆ ಅವರನ್ನ ಮನವಿ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿ ಹೊರಗಡೆ ಬನ್ನಿ ಅಂತೇಳಿ ಈಗಾಗಲೇ 6 ಲಕ್ಷ ಸರ್ಕಾರಿ ನೌಕರರು ಕೂಡ ಯಾರು ಕರ್ತವ್ಯಕ್ಕೆ ಹಾಜರಾಗದೆ ಇರೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದ್ರ ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರು ಕೂಡ 3 ರಿಂದ 3.5 ಲಕ್ಷ ಜನ ಇದ್ದಾರೆ, ಇವರು ಕೂಡ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಷ್ಕರ ಏನಿದೆ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಲಿದ್ದಾರೆ. ಇದು ಸಾಕಷ್ಟು ರೀತಿಯಾಗಿ ತೊಂದರೆ ಆಗ್ತಾ ಇರೋದು ಪ್ರಮುಖವಾಗಿ 2 ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ. ಈ 2 ಇಲಾಖೆಯ ಹಿನ್ನೆಲೆಯಲ್ಲಿ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಯನ್ನ ನಡೆಸಿದ್ರು. ಆದ್ರೆ ಸಭೆಯಲ್ಲಿ ಅವರು ಹೇಳ್ತಾ ಇರೋದು 7ನೇ ವೇತನ ಆಯೋಗದ 40% ನಾವು ಹೆಚ್ಚುವರಿ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಈ 7ರಿಂದ 8% ಕೊಡಬಹುದು. ಅದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಷಡಕ್ಷರ ಜೊತೆ ಈಗ ಅವ್ರು ಕೊಡ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಒಂಥರ ಹಗ್ಗ ಜಗ್ಗಾಟ ತರ ಆಗ್ಬಿಟ್ಟಿದೆ. ಫೈನಲಿ ಅದರ ಎಫೆಕ್ಟ್ ಜನಸಾಮಾನ್ಯರಿಗೆ ಏನ್ ಹೇಳಿದ್ರು. ಬಟ್ ಈಗ ಅನಿರ್ದಿಷ್ಟಾವಧಿ ಮುಷ್ಕರ ಅಂದ್ರೆ 6 ಲಕ್ಷ ಜನ ಬಂದು ರೋಡಿಗಿಳಿದು ನಾವೇನ್ ಪ್ರತಿಭಟನೆ ಮಾಡೋದಿಲ್ಲ ಅಂತ ಹೇಳಿದ್ರು. ಸಾಂಕೇತಿಕವಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಏನಾದ್ರೂ ಪ್ರತಿಭಟನೆ ಮಾಡೋಕ್ ನಿರ್ಧಾರ ಆತರ? ಖಂಡಿತ ಶರ್ಮಿತ್, ಯಾಕಂದ್ರೆ 6 ಲಕ್ಷ ಸರ್ಕಾರಿ ನೌಕರರಿಂದ ಯಾರು ಕೂಡ ರಸ್ತೆಗಿಳಿದು ಹೋರಾಟ ಮಾಡೋದಿಲ್ಲ. ಸಿಎಂ ಸೇರಿದಂತೆ ಹಿರಿಯ ಸಚಿವರು ಏನಿದ್ದಾರೆ ಇವರ ವಿರುದ್ಧನೂ ಕೂಡ ಘೋಷಣೆಯನ್ನು ಕೂಗೋದಿಲ್ಲ. ಪೆನ್ ಡೌನ್ ರೀತಿಯಾದಂತಹ ಚಳವಳಿ ಇದು. ಸಾಂಕೇತಿಕವಾಗಿ ಈಗ ಬಿಬಿಎಂಪಿ ಕಚೇರಿ ಇದೆ, ಬಿಬಿಎಂಪಿ ಕಚೇರಿಯಲ್ಲಿ 17,000ಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರಿದ್ದಾರೆ. ಇದರಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಸಾಂಕೇತಿಕವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಸೊ ಈಗಾಗಲೇ ಆ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿಯ ಕಚೇರಿ ಆವರಣದಲ್ಲಿ ಎಲ್ಲರೂ ಕೂಡ ಡಿ ಗ್ರೂಪ್ ನೌಕರರಿಂದ ಮತ್ತು ಹಿರಿಯ ಅಧಿಕಾರಿಗಳವರೆಗೂ ಸಾಂಕೇತಿಕವಾಗಿ 200ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳೆಲ್ಲರೂ ಕೂಡ ಭಾಗವಹಿಸ್ತಾರೆ. ಅವರು ಅಲ್ಲೇ ಇರ್ತಾರೆ, ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ. ಅದೇ ರೀತಿಯಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ, ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ. ಇದೇ ರೀತಿಯಾಗಿ ಪ್ರಮುಖವಾದಂತಹ ಕಚೇರಿಗಳಿಂದವೆ. ಕಚೇರಿಗಳಲ್ಲಿ ಪದಾಧಿಕಾರಿಗಳು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರೇನಿದ್ದಾರೆ ಅವರು ಅಲ್ಲಿ ಭಾಗಿಯಾಗಿರ್ತಾರೆ. ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಯ್ತು ಶರಣಪ್ಪ. ಮತ್ತೊಂದು ಮೇಜರ್ ವಿಷಯ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರೇನಾದ್ರೂ ನೇರವಾಗಿ ಇದರಲ್ಲಿ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರಾ, ಅಥವಾ ನಮ್ಮ ನೈತಿಕ ಬೆಂಬಲ ನಿಮ್ಗಿರುತ್ತೆ, ನಾವು ಕಪ್ಪು ಪಟ್ಟಿ ಧರಿಸಿ ಠಾಣೆಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅಂತ ಏನಾದ್ರೂ ಅವ್ರೇನಾದ್ರು ಸಪೋರ್ಟ್ ಕೊಡ್ತಾ ಇದ್ದಾರಾ? ಶರ್ಮಿತಾ, ಅಗತ್ಯ ಸೇವೆಯ ಹಿನ್ನೆಲೆಯಲ್ಲಿ ಅವರು ಈ ಹೋರಾಟಕ್ಕೆ ಇದುವರೆಗೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ನೀಡಿಲ್ಲ. ಸೊ ಅವರು ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಭಾಗಿಯಾಗುವಂತ ಯಾವ ಮಾತು ಕೂಡ ಬರೋದಿಲ್ಲ. ಸೊ ಅವರ ವೇತನ ಕೂಡ ಪ್ರತ್ಯೇಕವಾದಂತ ರೀತಿ ಇರೋದ್ರಿಂದಾಗಿ ಇವರು ರಾಜ್ಯ ಸರ್ಕಾರಿ ನೌಕರರ ಏನ್ ಮುಷ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲೆಲ್ಲಿ ಡ್ಯೂಟಿ ಹಾಕಿರ್ತಾರೆ ಅಲ್ಲಿ ಹಾಜರಾಗಬೇಕು ಮತ್ತು ಆ ಕರ್ತವ್ಯವನ್ನ ನಿರ್ವಹಿಸಬೇಕು. ಇದುವರೆಗೂ ಯಾವುದೇ ರೀತಿಯಾದಂತ ಅಧಿಕೃತವಾದಂತ ಹೇಳಿಕೆಯನ್ನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಂಘ ಏನಿದೆ ಅದು ಮಾಹಿತಿಯನ್ನ ನೀಡಿಲ್ಲ. ಇನ್ನು ಹೊರತುಪಡಿಸಿದಂತೆ ವಿಶ್ವವಿದ್ಯಾಲಯಗಳು, ಯಾಕಂದ್ರೆ ಇದಕ್ಕೆ ಯುಜಿಸಿ ಸ್ಕೇಲ್ ಅನ್ನ ಪಡಿತಿರುವಂತಹ ಅಧ್ಯಾಪಕರು, ಪ್ರಾಧ್ಯಾಪಕರು ಮತ್ತು ಹಿರಿಯ ಪ್ರೊಫೆಸರ್ಗಳು ಇದ್ದಾರೆ. ಆದ್ರೆ ಸಿಬ್ಬಂದಿಗಳು ಮಾತ್ರ ಪಡೆಯೋದು ವೇತನವನ್ನ, ರಾಜ್ಯ ಸರ್ಕಾರಿ ನೌಕರರ ವೇತನವನ್ನ. ಸೊ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ಮುಷ್ಕರಕ್ಕೆ. ಇವರು ಕೂಡ ಭಾಗಿಯಾಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಅಂತ ಹೇಳಿ ಅಧ್ಯಾಪಕರ ಸಂಘನೂ ಕೂಡ ಪತ್ರವನ್ನ ಬರೆದಿದೆ. ಇದರಿಂದಾಗಿ ಬೇರೆ ಬೇರೆ ಸಂಘಟನೆಗಳು, ಅದರಲ್ಲೂ ಕೂಡ ವಿಶ್ವವಿದ್ಯಾಲಯ ಮತ್ತು ಕನ್ನಡ ಪರ ಸಂಘಟನೆಗಳು ಕೂಡ ನಿಜವಾಗ್ಲೂ ನೈತಿಕವಾಗಿ ತಾವು ಕೇಳ್ತಿರುವಂತ ಬೇಡಿಕೆ ನಿಜವಾಗ್ಲೂ ಕೂಡ ಸರಿಯಾಗಿದ್ರೆ ಅದಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸುವೆ ಅಂತ ಹೇಳಿ ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ವ್ಯಕ್ತಪಡಿಸಿದವೆ. ಆದ್ರೆ ಜನಸಾಮಾನ್ಯರಿಗೆ ನಿಜವಾಗ್ಲೂ ಕೂಡ ಆರೋಗ್ಯ, ಯಾಕಂದ್ರೆ ಬಡವರು ಯಾವುದಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನೇ ನೆಚ್ಕೊಂಡಿರ್ತಾರೆ, ಅವರಿಗೆ ಇದು ನಿಜವಾಗ್ಲೂ ಕೂಡ ದೊಡ್ಡ ತೊಂದರೆ ಆಗತ್ತೆ. ಈ ರೀತಿ ಹಗ್ಗ ಜಗ್ಗಾಟ ಸರ್ಕಾರಿ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳ ಇನ್ನು ಸಂಘದ ಜೊತೆಗೆ ಸರ್ಕಾರ, ಅದರಲ್ಲೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಹಗ್ಗ ಜಗ್ಗಾಟ ಜಾಸ್ತಿ ಮಾಡಬಾರ್ದು. ಸಾಧ್ಯ ಆದಷ್ಟು ಬೇಗ ಇವತ್ತೇ ಇವರ ಬೇಡಿಕೆಗಳಿಂದವೆ, ಬೇಡಿಕೆಗಳಲ್ಲಿ ಎಷ್ಟು ಸಾಧ್ಯನೋ ಈಡೇರಿಸಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ, ಪ್ರತಿದಿನ ಹೇಗೆ ನಡೀತಾ ಇತ್ತು ಆ ರೀತಿ ಅನುಕೂಲ ಆಗೋ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು ಜನಸಾಮಾನ್ಯರು, ಅದರಲ್ಲೂ ಕೂಡ ಪೋಷಕರು ಮತ್ತು ವಿದ್ಯಾರ್ಥಿಗಳ ಆಗ್ರಹ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಶರಣ್.